ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವಾ? ಹಾಗಿದ್ರೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡು ಇವತ್ತು ಕೂಡ ನ್ಯಾಚುರಲ್ ಆಗಿರುವಂಥದ್ದೊಂದು ಸಿಂಪಲ್ ಆಗಿ ಮಾಡಿ ಇಟ್ಕೋಬೋದಾದಂಥ ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ನಾನು ನಿಮಗೆ ಕಾಣಿಸ್ತಾ ಇರ್ಬೋದು, ಕೈ ಮೇಲೆ ನೀರು ಹಾಕಿ ಚೆನ್ನಾಗಿ ಕೈ ತೊಳ್ಕೊಳ್ತಾ ಇದ್ರೂ ಕೂಡ ಹೋಗ್ತಾ ಇಲ್ಲ. ಹಾಗಿದ್ರೆ ನಿಮ್ಮ ತಲೆಯಲ್ಲಿ ಸ್ವಲ್ಪ ಕೂಡ ಈ ರೀತಿ ಬಿಳಿ ಕೂದಲಿದ ರೀತಿ ನೀವು ಹೇರ್ ಪ್ಯಾಕ್ ಹಚ್ಕೊಂಡ್ಬಿಟ್ರೆ ಸಾಕು, ತುಂಬಾ ನ್ಯಾಚುರಲ್ ರೀತಿ ನೀವು ಕೂಡ ಕಪ್ ಮಾಡ್ಕೋಬೋದು. ಹಾಗಿದ್ರೆ ಈ ರೀತಿ ಚಳಿಗಾಲದ ಸಮಯದಲ್ಲಿ ತಲೆ ವಾಶ್ ಮಾಡಬೇಕಂದ್ರೂ ಕೂಡ ನಮಗೆ ಎಷ್ಟು ಥಂಡಿಯಾಗಿರುತ್ತಲ್ವ, ಆವಾಗ ನೀವು ರೀತಿ ಹೇರ್ ಪ್ಯಾಕ್ ಹಚ್ಕೋಬೋದು. ನೀವು ತಲೆ ಸ್ನಾನ ಮಾಡಬೇಕಂತ ಏನೂ ಕೂಡ ಅವಶ್ಯಕತೆ ಇಲ್ಲ. ಹಾಗಾದರೆ ಚಳಿಗಾಲದ ಸಮಯದಲ್ಲಿ ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಯಾವ ರೀತಿ ಬಳಸ್ತಾ ಇರ್ಬೋದು ಅಂತ ತೋರಿಸ್ತೀನಿ ಬನ್ನಿ. ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ನೋಡಿ, ನಾನು ಅದಕ್ಕೋಸ್ಕರ ಬೇಕಾಗೋದೇನೆಂದರೆ, ಫಸ್ಟ್ ನೋಡಿ ಈ ರೀತಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಾವು ತೆಂಗಿನಕಾಯಿ ಒಡೆದ ಮೇಲೆ ಒಣಗೋಕ್ಕೆ ಬಿಡ್ತೀವಲ್ವ, ಸ್ವಲ್ಪ ಒಣಗ್ತಾ ಏನಾಗುತ್ತೆ ಅಂದರೆ ಸ್ವಲ್ಪ ಈ ರೀತಿ ಕೆಂಪು ಆಗ್ತಾ ಬರುತ್ತೆ. ಅದು ಈ ರೀತಿ ಇದ್ದರೆ ನಾವು ಯೂಸ್ ಮಾಡೋದಕ್ಕೂ ಕೂಡ ಹೋಗೋದಿಲ್ಲ. ಇದ್ದರೆ ಏನು ಮಾಡಬೇಕು, ಇಲ್ಲಾಂದರೆ ಬಿಸಾಕಬೇಕು, ಮತ್ತು ಏನಂದರೆ ಎಣ್ಣೆ ಮಾಡ್ಕೊಳ್ಳೋದಕ್ಕೆ ನೀವು ಯೂಸ್ ಮಾಡ್ಕೊಳ್ತೀವಿ. ನಾನು ಇವತ್ತು ಎಣ್ಣೆ ಏನು ಮಾಡ್ತಾಯಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿರೋವಂಥದ್ದು ಹೇರ್ ಪ್ಯಾಕ್ ಅನ್ಬೋದು. ಅದು ಯಾವ ಥರ ಅಂತ ತೋರಿಸ್ಕೊಂಡು ಬರ್ತಾಯಿದ್ದೀನಿ. ನಿಮಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಇಷ್ಟಪಟ್ಟಿರೋದ್ರೆ ಖಂಡಿತವಾಗಿ ಮನೇಲಿ ಟ್ರೈ ಮಾಡಿ ನೋಡಿ. ನೀವು ಕೂಡ ಯೂಸ್ ಮಾಡ್ತಾ ಬನ್ನಿ. ನಿಮಗೂ ಕೂಡ ತಲೆ ಕೂದಲು ತುಂಬಾ ನ್ಯಾಚುರಲ್ ರೀತಿಯಲ್ಲಿ ಕಪ್ಪಗಾಗುತ್ತೆ. ಇವಾಗ ನೋಡಿ, ತೆಂಗಿನಕಾಯಿ ಕೊಬ್ಬರಿ ಇರುತ್ತಲ್ವ, ಅದು ನಾನು ಇವಾಗ ಸ್ವಲ್ಪ ಒಣಗಿರೋವಂಥದ್ದು, ಜಾಸ್ತಿ ಒಣಗಿಲ್ಲ. ನೀವು ಬೇಕಾದರೆ ಒಣಗಿರೋವಂಥದ್ದು ತೊಗೋಬೋದು, ಚೆನ್ನಾಗಿ ಯೂಸ್ ಆಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಸುಡೋದಕ್ಕೆ ಇಟ್ಕೊಂಡಿರೋದು ಸ್ಟೋವ್ ಹಚ್ಕೊಂಡು, ನಾನು ಇವಾಗ ಅದು ಒಲೆಯಲ್ಲಿ ಕೂಡ ಸುಟ್ಕೋಬೋದು, ಈ ರೀತಿ ಸ್ಟೋವ್ ಮೇಲೆ ಕೂಡ ಚೆನ್ನಾಗಿ ಸುಡೋದಕ್ಕೆ ಇಟ್ಕೋಬೋದು. ಎಲ್ಲಿವರೆಗೂ ಸುಡಬೇಕಂದ್ರೆ ಇದು ಪೂರ್ತಿ ಕಪ್ಪಗೆ ಆಗ್ತಾ ಬರಬೇಕು, ಅಲ್ಲಿ ತನಕ ನಾನು ಸುಟ್ಕೊಂಡು ತೊಗೊಳ್ತೀನಿ. ಇವಾಗ ನೋಡಿ, ಚೆನ್ನಾಗಿ ಕೊಬ್ಬರಿ ಚೆನ್ನಾಗಿ ಉರಿತಾ ಇರೋದು. ಇವಾಗ ನೀವು ಇಷ್ಟು ಚೆನ್ನಾಗಿ ಕೊಬ್ಬರಿಗೆ ಎಲ್ಲ ಕಡೆ ಚೆನ್ನಾಗಿ ಉರಿ ಅಂಟ್ಕೊಂಡ್ಮೇಲೆ ನೀವು ಸ್ಟವ್ ಆಫ್ ಮಾಡ್ಕೋಬೋದು. ಇವಾಗ ಏನು ಮಾಡ್ಬೇಕಂದ್ರೆ, ಮುಂದೆ ನಾವು ಈ ರೀತಿ ನನಗೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಹಾಗೆ ಈ ಕಡೆ 2 ಬಟ್ಲು ತೊಗೊಂಡಿರೋದು. ಈ ರೀತಿ ಸ್ವಲ್ಪ 2 ಸೈಡಲ್ಲಿ ಒಂದೊಂದು ಬಟ್ಲು ಇಟ್ಕೊಂಡ್ಬಿಡಿ, ಹಾಗೆ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಡಬೇಕಾಗತ್ತೆ. ಆಮೇಲೆ ಈ ರೀತಿ ಪ್ಲೇಟ್ ತೊಗೊಂಡಿರ್ತೀವಲ್ವ, ಇವಾಗ ನೋಡಿ ಮಧ್ಯದಲ್ಲಿ ಜಾಗ ಬಿಟ್ಟಿರೋ ಮಧ್ಯದಲ್ಲಿ ನಾನು ಇವಾಗ ತೆಂಗಿನಕಾಯಿ ಕೊಬ್ಬರಿ ಚೆನ್ನಾಗಿ ಉರಿ ಅಂಟ್ಕೊಂಡಿರೋದಂಥದ್ದು ಬಿಡಬೇಕು, ಚೆನ್ನಾಗಿ ಇಟ್ಕೊಳ್ಬೇಕು. ಆಮೇಲೆ ಈ ರೀತಿ 2 ಪ್ಲೇಟ್ ನೋಡಿ, ಈ ರೀತಿ ಬಟ್ಲ ಮೇಲೆ ಪ್ಲೇಟ್ ಈ ರೀತಿ ಡಬ್ಬ ಹಾಕ್ಕೋಬೇಕು. ಆವಾಗ ಚೆನ್ನಾಗಿ ಕೆಳಗಡೆ ಕೊಬ್ಬರಿ ಉರಿತಾ ಇರುತ್ತೆ, ಅದರಲ್ಲಿ ಚೆನ್ನಾಗಿ ನೋಡ್ತಾ ಇರ್ಬೋದು. ಈ ರೀತಿ ಉರಿತಾ ಕಪ್ಪುಗೆಲ್ಲ ಬಿಡ್ತಾ ಬರುತ್ತೆ ಈ ಪ್ಲೇಟಿಗೆ. ಸೇಮ್ ನಾವು ಕಾಡಿಗೆ ಯಾವ ರೀತಿ ಮಾಡ್ತೀವಲ್ಲ ಅದೇ ಥರವಾಗಿ ಅನ್ಬೋದು. ಒಂದು 15ರಿಂದ ಒಂದು 10 ನಿಮಿಷ ಟೈಮ್ ತಗೊಳುತ್ತೆ, ಪರವಾಗಿಲ್ಲ. ಜಾಸ್ತಿ ಹೊತ್ತು ಬಿಟ್ಟರೆ ಜಾಸ್ತಿ ಸಿಗುತ್ತೆ ನಿಮಗೆ. ಇವಾಗ ನೋಡಿ, ಇವಾಗ ಒಂದು 10 ನಿಮಿಷ ಬಿಟ್ಟಿದ್ದೆ ನಾನು, ಚೆನ್ನಾಗಿ ಉರಿತಾ ನೋಡಿ ಎಷ್ಟೆಲ್ಲ ನಮಗೆ ಕಪ್ಪುಗಾಗಿರೋಂಥ ಪ್ಲೇಟ್ ಸಿಗ್ತಾ ಇರೋದಂತ. ಈ ರೀತಿ ನ್ಯಾಚುರಲ್ ರೀತಿ ನೀವು ಕೂಡ ತಲೆಗೆ ಯೂಸ್ ಮಾಡ್ಕೋಬೋದು. ಕೊಬ್ಬರಿ ಎಣ್ಣೆ ಎಷ್ಟು ಯೂಸ್ ಆಗುತ್ತೆ, ಹಾಗೆ ಕೊಬ್ಬರಿ ತೆಂಗಿನಕಾಯಿ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಲ್ವಾ, ಹಾಗೆ ಅದರಿಂದ ಕೂಡ ನೋಡಿ ಎಷ್ಟೆಲ್ಲ ಕಪ್ಪುಗಾಗಿರೋದು ತುಂಬಾ ಯೂಸ್ ಆಗುತ್ತೆ. ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಕೊಬ್ಬರಿ ಪೂರ್ತಿ ಸುಟ್ಟೋಗಿರೋದು. ಈ ಕೊಬ್ಬರಿಯಿಂದ ಕೂಡ ನಾವು ನ್ಯಾಚುರಲಾಗಿ ಇನ್ನೊಂದು ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು, ಅದು ಕೂಡ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ. ಅದು ಬೇಕಾದರೂ ಕೂಡ ನಿಮಗೆ ಮುಂದಿನ ವೀಡಿಯೋದಲ್ಲಿ ಬರುತ್ತೆ, ಖಂಡಿತವಾಗಿ ಕಾಯ್ಬೋದು. ಇವಾಗ ನಾನು ಮಾಡಿ ಈಗೇನು ಮಾಡಬೇಕಂದ್ರೆ, ಪೇಪರ್ ತೊಗೊಂಡಿರೋದು ಮತ್ತು ಹಾಗೆ ಒಂದು ರೀತಿ ಪ್ಲಾಸ್ಟಿಕ್ ಶೀಟ್ ಸಿಗುತ್ತೆ. ಸ್ವಲ್ಪ ನೀವು ಯಾವುದಾದ್ರೂ ಇದ್ದರೆ ಮನೇಲಿ ಕಟ್ ಮಾಡ್ಕೊಂಡು ತೊಗೋಬೋದು, ಸ್ವಲ್ಪ ಚೂಪಾಗಿರೋದು. ಇಲ್ಲಾಂದರೆ ಈ ರೀತಿ ಸಣ್ಣದಿರುವಂಥ ಚಮಚ ಕೂಡ ತೊಗೋಬೋದು. ಆಮೇಲೆ ನೋಡಿ, ಈ ರೀತಿ ಪ್ಲೇಟಲ್ಲಿ ಎಷ್ಟೆಲ್ಲ ಚೆನ್ನಾಗಿ ಕಪ್ಪುಗಾಗಿರೋದಂಥ ಪ್ಲೇಟ್ ಕೂಡ ಪೂರ್ತಿ ಕಪ್ಪುಗಾಗಿರೋದು. ಇವಾಗ ನಾನು ಪ್ಲಾಸ್ಟಿಕ್ ಶೀಟ್ನಿಂದ ಚೆನ್ನಾಗಿ ನೋಡಿ ಈ ರೀತಿ ಕಪ್ಪುಗಾಗಿರೋದು ಚೆನ್ನಾಗಿ ಈ ರೀತಿ ಗೀಚ್ತಾ ಬರಬೇಕು. ಈ ರೀತಿ ಗೀಚ್ತಾ ಬಂದಮೇಲೆ ಪೇಪರ್ ಮೇಲೆ ಚೆನ್ನಾಗಿ ತಕ್ಕೊಳ್ತಾ ಹೋಗಿ. ನೀವು ಪ್ಲೇಟ್ನಲ್ಲಿ ಗಿಲೆಟ್ನಲ್ಲಿ ತೆಗೆಯೋದಕ್ಕೆ ಹೋಗಬೇಡಿ, ಯಾಕಂದರೆ ಪ್ಲೇಟ್ನಲ್ಲಿ ತೆಗೆದ್ರೆ ಸ್ವಲ್ಪ ಕೂಡ ನಮಗೆ ಕೈಗೆ ಅಂಟೋದಿಲ್ಲ, ಅದಕ್ಕೋಸ್ಕರ ಪೇಪರ್ನಲ್ಲೇ ತೆಗಿಬೇಕಾಗುತ್ತೆ. ಇವಾಗ ನೋಡಿ, ಈ ಥರ ನಾವೆಲ್ಲನೂ ಕೂಡ ಕಪ್ಪುಗಾಗಿರುವಂಥ ಪ್ಲೇಟ್ನಲ್ಲಿ ಇರೋದೆಲ್ಲ ಚೆನ್ನಾಗಿ ತೆಗಿಬೋದು, ಸ್ಪೂನಿಂದ ಕೂಡ ತೆಗಿಬೋದು. ಇದು ನೋಡಿ, ಒಬ್ಬರು ನಾವು ಏನು ಮಾಡ್ತೀವಿ ಅಂದರೆ, ನಾವು ಬಾದಾಮಿಯಿಂದ ಕಾಡಿಗೆ ಯಾವ ರೀತಿ ಮಾಡ್ಕೊಳ್ತೀವಲ್ಲ ಅದೇ ಥರವಾಗಿ ಅನ್ಬೋದು. ಆದರೂ ಸ್ವಲ್ಪ ಈ ರೀತಿ ನೀವು ಮಾಡಿಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನ್ಯಾಚುರಲಾಗಿ ಮಾಡುವಂಥದ್ದು ಯಾವುದೇ ಇರಲಿ ನೋಡಿ, ನಮಗೆ ಕೆಮಿಕಲಾಗಿ ಬಳಸೋದಕ್ಕಿಂತ ನ್ಯಾಚುರಲಾಗಿ ಬಳಸಿದ್ರು ನಮಗೇನು ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ಇವಾಗ ನೋಡಿ, ಪ್ಲೇಟಲ್ಲಿ ಎಲ್ಲ ಕಡೆ ಅಂಟ್ಕೊಂಡಿರೋದೆಲ್ಲ ಕೂಡ ತೆಗಿತಾ ಇರೋದು. ನಾವು ಎಷ್ಟು ಪ್ಲೇಟಿಗೆ ಚೆನ್ನಾಗಿ ಉರಿತಾ ಇರೋದಕ್ಕೆ ಬಿಡ್ತೀವಲ್ಲ, ಅದು ನೋಡಿ ಎಷ್ಟು ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ನೀವು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರು ಇನ್ನೊಂದು ಸ್ವಲ್ಪ ಪ್ಲೇಟ್ ತುಂಬ ಮತ್ತೆ ಜಾಸ್ತಿ ಆಗುತ್ತೆ. ನಿಮಗೋಸ್ಕರ ನಾನು ಇವಾಗ ಎಷ್ಟು ತೋರಿಸ್ತಾ ಇದ್ದೀನಿ, ಇದು ಎಷ್ಟು ಆದರೂ ಕೂಡ ನಮಗೆ ತಲೆಗೆ ತುಂಬಾ ಅಂಟ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಇಷ್ಟು ಅಂತೀವಲ್ವ, ನಮ್ಮ ತಲೆಯಲ್ಲಿ ಎಷ್ಟೇ ಬಿಳಿ ಕೂದಲಿದ್ರೂ ಕೂಡ ಸಾಕಾಗುತ್ತೆ ನೋಡಿ. ಇವಾಗ ನೋಡಿ, ನಮ್ಮ ಪ್ಲೇಟಲ್ಲಿ ಎಲ್ಲ ಕೂಡ ಅಂಟ್ಕೊಂಡಿರೋದೆಲ್ಲನೂ ಕೂಡ ಕಪ್ಪುಗಾಗಿರೋದೆಲ್ಲ ಕೂಡ ತೆಗೆದಿದ್ದೀನಿ.
ನಿಮಗೆ ಕೈಯಲ್ಲಿ ಕೂಡ ತೋರಿಸ್ತೀನಿ ಎಷ್ಟೆಲ್ಲ ಕಪ್ಪಗಾಗುತ್ತಾ ಇರೋದಂತ ಕೈ ನೋಡಿ. ಈ ಕೊಬ್ಬರಿ ಇರುತ್ತಲ್ವ ವೀಕ್ಷಕರೇ, ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ನೋಡಿ ನಮ್ಮ ಕೈಗೂ ಕೂಡ ಅಂಟ್ಕೊಂಡ್ರೂ ಕೂಡ ಬೇಗ ಹೋಗೋದಿಲ್ಲ. ಹಾಗಿದ್ರೆ ತಲೆಗೆ ಅಂಟ್ಕೊಂಡ್ರೆ ಯಾಕೆ ಬೇಗ ಹೋಗುತ್ತೆ ವೀಕ್ಷಕರೇ. ಚೆನ್ನಾಗಿ ನಮಗೆ ತಲೆಗೂ ಕೂಡ ಯೂಸ್ ಆಗುತ್ತೆ. ಈ ರೀತಿ ನ್ಯಾಚುರಲಾಗಿ ಬಳಸ್ತಾ ಬರ್ಬೋದು. ನೀವು ಯಾವಾಗ ಬೇಕಾವಾಗ ಸಡನ್ಲಿ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ನ್ಯಾಚುರಲ್ ಆಗಿರ್ಬೋದು. ಇವಾಗ ಇಷ್ಟು ರೀತಿ ಪ್ಲೇಟಿಗೆ ಆಯಿತು, ಮತ್ತು ಈ ಕಡೆ ಸ್ವಲ್ಪ ಬಟ್ಲಿಗೂ ಕೂಡ ಅಂಟ್ಕೊಂಡಿರೋದು, ಅದು ಕೂಡ ಚೆನ್ನಾಗಿ ರೀತಿ ಸ್ಪೂನಿಂದ ತೆಗಿತಾ ಇರೋದು. ಇವಾಗ ನೋಡಿ ಪೇಪರ್ ಮೇಲೆ ಎಷ್ಟಾಗಿರೋದಂತ ಎಷ್ಟು ಕಾಣಿಸ್ತಾ ಇರ್ಬೋದು. ಎಷ್ಟಿದ್ರೂ ನೋಡಿ, ಯಾವುದೇ ಸ್ವಲ್ಪ ಅಂತೀವಲ್ಲ ಅದು ಸ್ವಲ್ಪ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ. ಇವಾಗ ಎಷ್ಟಾಗಿರೋದು. ಇವಾಗ ಇದು ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ, ಯಾವ ರೀತಿ ಮಿಕ್ಸ್ ಮಾಡಿ ಎದರಲ್ಲಿ ಇಟ್ಕೊಳ್ತೀನಿ ಅಂತ ತೋರಿಸ್ತೀನಿ. ಒಂದು ಸಣ್ಣದೊಂದು ಬೌಲ್ ತೊಗೊಳ್ಳಿ. ಸಣ್ಣದು ಬೌಲ್ ತೊಗೋಬೋದು, ಈ ರೀತಿ ಪ್ಲಾಸ್ಟಿಕ್ ಬೌಲ್ ಕೂಡ ತೊಗೋಬೋದು. ಇಲ್ಲಾಂದರೆ ನೀವು ಅದರಲ್ಲಿ ಹಾಕಿಡ್ಬೇಕಂತಿರಲ್ಲ ಅದರಲ್ಲಿ ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು. ಇದು ಚೆನ್ನಾಗಿ ನಾವು ಕಲಿಸ್ಕೊಳ್ಳುವಾಗ ನಮಗೆ ಕೈಗೆ ಜಾಸ್ತಿ ಅಂಟ್ಕೊಳ್ಳುತ್ತೆ ನೋಡಿ. ಇವಾಗ ಇದಕ್ಕೆ ನಾನು ಇವಾಗ ಇದರಲ್ಲಿ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ, ವ್ಯಾಸ್ಲಿನ್ ಹಾಕ್ತಾಯಿದ್ದೀನಿ ನೋಡಿ. ಒಂದು ಚಿಟಿಕೆ ಅಷ್ಟು ವ್ಯಾಸ್ಲಿನ್ ಹಾಕ್ಕೊಂಡ್ಬಿಡಿ. ಈಗ ಅಂದ್ರೆ ನೋಡಿ, ಒಂದು ಸ್ಪೂನಲ್ಲಿ ತೋರಿಸ್ತಾ ಇರ್ಬೋದು, ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ, ಜಾಸ್ತಿ ಏನು ಕೂಡ ಇಲ್ಲ. ನೀವು ವ್ಯಾಸ್ಲಿನ್ ಕೂಡ ಹಾಕ್ಕೋಬೋದು. ಅದು ವ್ಯಾಸ್ಲಿನ್ ಬದಲಾಗಿ ನೀವು ಎಣ್ಣೆ ಕೂಡ ಬಳಸ್ಕೋಬೋದು, ಕೊಬ್ಬರಿ ಎಣ್ಣೆ. ಅದು ಕೂಡ ಖಂಡಿತವಾಗಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ವ್ಯಾಸ್ಲಿನ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ವ್ಯಾಸ್ಲಿನ್ ಹಚ್ಚೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂತ ಇದ್ದೀರ. ಏನೂ ಕೂಡ ಆಗೋದಿಲ್ಲ ವೀಕ್ಷಕರೇ. ಬಳಸಿ ನೋಡಿ ಗೊತ್ತಾಗುತ್ತೆ. ನೀವೇನೆಲ್ಲ ವ್ಯಾಸ್ಲಿನ್ ಮುಖಕ್ಕೆ ಹಚ್ತೀರಂತ ತಲೆಗೆ ಹಚ್ಚೋದ್ರಲ್ಲಿ ಏನಿದೆ ವೀಕ್ಷಕರೇ. ಹಾಗಿದ್ರೆ ನೀವು ಕೂಡ ಬಳಸ್ಕೋಬೋದು. ಇವಾಗ ನೋಡಿ ನಾನು ಇದರಲ್ಲಿ ಕಲಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡಿ ಇದನ್ನು ಬಳಸೋದು ನೋಡಿ, ಹೇರ್ ಪ್ಯಾಕು ನ್ಯಾಚುರಲಾಗಿ ಇರುವಂಥ ಹೇರ್ ಪ್ಯಾಕ್ ಬಳಸ್ತಾ ಇರ್ತೀವಿ. ಅದರಲ್ಲಿ ಏನು ಕೆಮಿಕಲ್ ಏನು ಹಾಕೋದಿಲ್ಲ. ಅದರಲ್ಲಿ ಹಾಗೆ ವ್ಯಾಸ್ಲಿನ್ ಹಾಕ್ಕೊಂಡು ನಾವು ಈ ರೀತಿ ಬಳಸ್ತಾ ಬಂದರೆ ನಮ್ಗೆ ಏನೂ ಕೂಡ ಆಗೋದಿಲ್ಲ. ನಾನು ಯಾವಾಗಲೂ ಕೂಡ ಬಳಸ್ತಾ ಇರ್ತೀನಿ, ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ನೀವು ಕೂಡ ಬಳಸ್ಕೋಬೋದು. ಏನು ಇದು ನಮಗೆ ಜಾಸ್ತಿ ದಿನಗಳ ಕಾಲ ನಮ್ಮ ತಲೆಗೆ ಮೆತ್ಕೊಂಡೇನು ಇರೋದಿಲ್ಲ. ನಾವು ಯಾವ ರೀತಿ ಮತ್ತೆ ನಾವು ಹಚ್ತಾ ಇರ್ತೀವಿ ಅದರಿಂದ ಹೋಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕೂಡ ಈ ರೀತಿ ಬಳಸ್ಕೋಬೋದು ನ್ಯಾಚುರಲಾಗಿ ಹೇರ್ ಪ್ಯಾಕು. ಇವಾಗ ನೋಡಿ ನಾನು ಇದಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಂಡು ತೊಗೊಂಡ್ರಂಥ ಹೇರ್ ಪ್ಯಾಕು ನಾನು ಇವಾಗ ಒಂದು ವಿಕ್ಸ್ ಡಬ್ಬಿ, ಖಾಲಿ ಇರೋಂಥ ವಿಕ್ಸ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀನಿ. ನಿಮಗೆ ಯಾವಾಗ ಬೇಕು ಆವಾಗ ಸಡನ್ಲಿ ಯಾವುದಾದ್ರೂ ಫಂಕ್ಷನ್ಗಾಗಲಿ, ಯಾವಾಗಾದರೂ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಈ ರೀತಿ ಸಡನ್ಲಿ ನಮ್ಮ ತಲೆ ಕೂದಲು ಸ್ವಲ್ಪ ಬಿಳಿಯಾಗಿರೋದು, ಇದಕ್ಕೇನು ಹಚ್ಕೊಂಡು ತಲೆ ಸ್ನಾನ ಮಾಡೋದಕ್ಕೂ ಕೂಡ ಟೈಮ್ ಇಲ್ದಾಗ ಈ ರೀತಿ ನಾವು ಮಾಡಿಟ್ಕೊಂಡ್ರೆ ಈಸಿಯಾಗಿ ನಮ್ಮ ತಲೆಗೆ ಹಚ್ಕೊಂಡು ನೀವು ಯಾವ ರೀತಿ ಬೇಕು ಆ ರೀತಿ ನೀವು ಮತ್ತು ಬಾಚಣಿಗೆಯಿಂದ ಬಾಚಿಕೊಂಡು ಕೂಡ ಹೋಗ್ಬೋದು. ಸ್ವಲ್ಪ ಕೂಡ ನಮ್ಮ ಕೈಗೂ ಕೂಡ ಅಂಟೋದಿಲ್ಲ, ನಮ್ಮ ಬಟ್ಟೆಗೂ ಕೂಡ ಅಂಟೋದಿಲ್ಲ. ಖಂಡಿತವಾಗಿ ಟ್ರೈ ಮಾಡ್ಬೋದು. ನಾನು ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟೆಲ್ಲ ಹಾಕ್ಕೊಂಡು ನಾನು ಕಲಿಸ್ಕೊಂಡಿದ್ದೀನಿ. ಅದರಲ್ಲಿ ಎಷ್ಟು ಬರುತ್ತೆ ಅಂತ. ತುಂಬಾ ಕಡಿಮೆ ಬರುತ್ತೆ. ಕಾಡಿಗೆ ರೀತಿಯೇ ಇರುತ್ತಲ್ವ, ಅದಕ್ಕೋಸ್ಕರ ಜಾಸ್ತಿ ನೋಡಿ ಈ ರೀತಿ ಬೌಲಿಗೆ ಜಾಸ್ತಿ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಬೇಕಾದರೆ ನೀವು ಈಗ ಯಾವುದಾದ್ರೂ ಬೌಲಲ್ಲಿ ತೆಗೆದೇ ನೀವು ಕಲಿಸ್ಕೋಬೋದು. ಇವಾಗ ನೋಡಿ ನಾನು ಎಷ್ಟು ತೆಗೆದಿದ್ದೀನಿ. ಚೆನ್ನಾಗಿ ಇಷ್ಟ ಅಂದರೂ ಕೂಡ ತುಂಬಾ ದಿನಗಳ ಕಾಲ ಬರುತ್ತೆ ವೀಕ್ಷಕರೇ. ಒಂದೇ ಒಂದು ಸರ್ತಿ ಕೈಗೆ ಸ್ವಲ್ಪ ಹಚ್ಕೊಂಡು ಎಲ್ಲ ಕಡೆ ಹಚ್ಕೊಂಡ್ರೆ ನಮ್ಮ ತಲೆ ಕೂದಲು ಎಷ್ಟೇ ವೈಟ್ ಇದ್ದರೂ ಕೂಡ ಬ್ಲ್ಯಾಕ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ರೀತಿಯಲ್ಲಿ ಹೇರ್ ಪ್ಯಾಕ್ ನೀವು ಕೂಡ ಸ್ವಲ್ಪ ನ್ಯಾಚುರಲ್ ರೀತಿ ಬಳಸ್ತಾ ಬರ್ಬೋದು. ನೀವು ಕಾಡಿಗೆ ರೀತಿ ಕೂಡ ಹಚ್ಕೋಬೋದು. ಈ ರೀತಿ ನೀವು ನೋಡ್ತಾ ಇರ್ಬೋದು ತಲೆಗೂ ಕೂಡ ಹಚ್ಕೋಬೋದು. ತುಂಬಾ ಸಲೀಸಾಗಿ ಮಾಡಿರೋವಂಥದ್ದು. ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೂ ಕೂಡ ವರ್ಕ್ ಆಗುತ್ತೆ ನೋಡಿ. ಬೆರಳಿಗೆ ಕೂಡ ಅಂಟ್ಕೊಂಡಿರೋದು ಕಾಣಿಸ್ಬೋದು, ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರೋದು. ಹಾಗಿದ್ರೆ ನಮ್ಮ ತಲೆಗೂ ಕೂಡ ಹಚ್ಕೊಳ್ತೀವಲ್ಲ, ಒಂಥರ ಶೈನಿಯಾಗಿ ಕಾಣಿಸುತ್ತೆ ಕೂದಲು ಕೂಡ. ಯಾರಾದರೂ ಕೂಡ ನಿಮಗೆ ಕೇಳ್ತಾರೆ ನೀವೇನು ಹಚ್ಕೊಂಡಿದ್ದೀರ ತಲೆಗಂತ, ಆ ರೀತಿ ಕಾಣಿಸುತ್ತೆ ನೋಡಿ. ಖಂಡಿತವಾಗಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ. ಏನಪ್ಪ ಈ ರೀತಿ ಹಚ್ಕೋಬೋದಾ ಬೇಡ ಅಂತ ಯೋಚನೆ ಮಾಡ್ತಿರ್ತಾರೆ, ಹಾಗೇನು ಯೋಚನೆ ಮಾಡಬೇಡಿ ವೀಕ್ಷಕರೇ. ಖಂಡಿತವಾಗಿ ಟ್ರೈ ಮಾಡಲೇಬೋದು. ಇವಾಗ ನೋಡಿ ನಾನು ಕೈಗೆ ಕೂಡ ತೊಳ್ಕೊಂಡು ತೋರಿಸ್ತಾ ಇದ್ದೀನಿ. ಕೈಗೂ ಕೂಡ ಎಷ್ಟು ಶೈನಿಯಾಗಿ, ಹಾಗೆ ತೊಳ್ಕೊಂಡ್ರೂ ಕೂಡ ಶೈನಿಯಾಗಿರೋದು. ಈ ರೀತಿ ಬಳಸ್ತಾ ಬರ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ನ್ಯಾಚುರಲ್ ರೀತಿ ನಾನಿವತ್ತು ಸಿಂಪಲಾಗಿ ಮಾಡಿರುವಂಥ ಹೇರ್ ಪ್ಯಾಕ್ ಅನ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದರೆ, ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋಲಿ ಮುಗಿಸ್ತೀನಿ. ಧನ್ಯವಾದ.